ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ವಿವಿಧ ಮಹಿಳಾ ಸಂಘದಿಂದ ನಡೆದ ವಿಶ್ವಗುರು ಬಸವಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಲಾಯಿತು. ಬಸವ ತತ್ವದಡಿಯಲ್ಲಿಯೇ ಸ್ಥಾಪಿತವಾದ ಮಠಗಳು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಪ್ರಗತಿ ಕಂಡಿವೆ. ಆದರೆ ಅನೇಕ ಮಠಗಳು ಬಸವಾದಿ ಶರಣ ನೀಡಿದ ವಿಚಾರ ಸಂದೇಶಗಳಿಂದ ವಿಮುಕ್ತರಾಗುತ್ತಿರುವುದು ನಿಜಕ್ಕೂ ಶೋಚನೀಯ ಎಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಆಲಪ್ಪ ಬೇಸರ ವ್ಯಕ್ತಪಡಿಸಿದರು. ತಾಲೂಕಿನ ಹೆಬ್ಬಾಳು ಗ್ರಾಮದ ಸಮುದಾಯ ಭವನದಲ್ಲಿ ಇಲ್ಲಿನ ವಿವಿಧ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಂದ ಹಮ್ಮಿಕೊಂಡ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿನ ಮಠ ಪರಂಪರೆಗೆ ಇಡೀ ದೇಶದಲ್ಲಿ ವಿಶಿಷ್ಟ ಸ್ಥಾನಮಾನವಿದೆ. ಆದರೆ ಇತ್ತೀಚಿನ ಬಹುತೇಕ ಮಠಗಳ ಮಠಾಧೀಶರು ಶರಣರ ತತ್ವಗಳನ್ನು ಬದಿಗಿಟ್ಟು ರಾಜಕೀಯ ವ್ಯಾಮೋಹದ ಕಡೆ ಮುಖ ಮಾಡಿದ್ದಾರೆ. ತಮ್ಮ ತಮ್ಮ ಮಠಗಳಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ನಡೆಸುವ ಅಖಾಡವನ್ನು ಮಾಡಿಕೊಂಡಿದ್ದಾರೆ. ತ್ರಿವಿಧ ದಾಸೋಹದ ಜೊತೆಗೆ 12ನೇ ಶತಮಾನದ ಬಸವಾದಿ ಶರಣರು ನೀಡಿದ ವಚನ ಸಾಹಿತ್ಯ, ಸಮಾನತೆ, ಅನುಭವ ಮಂಟಪ, ಸ್ತ್ರೀ ಸ್ವತಂತ್ರ, ಕಾಯಕ ಮತ್ತು ದಾಸೋಹ ಪರಿಕಲ್ಪನೆ ಬಗ್ಗೆ ಕನಿಷ್ಠ ಚರ್ಚೆ ನಡೆಯುತ್ತಿಲ್ಲ. ಕೆಲ ಮಠಗಳು ಸ್ವಪ್ರತಿಷ್ಠೆಯ ತಾಣವಾಗುವ ಮೂಲಕ ಜಾತಿಗಳಿಗೆ ಸೀಮಿತವಾಗಿವೆ ಎಂದ ಅವರು, ಶರಣರ ಆಶಯದಂತೆ ಮಠಗಳು ಜಾತಿ ಧರ್ಮ ಭೇದವಿಲ್ಲದೆ ಸಮಾನತೆಯನ್ನು ಬೋಧಿಸುವ ಕೇಂದ್ರವಾಗಬೇಕಿದೆ. ವಚನ ಸಾಹಿತ್ಯ ಮತ್ತು ಶ್ರಮ ಸಂಸ್ಕೃತಿಯನ್ನು ಉತ್ತೇಜಿಸುವ ಕೇಂದ್ರಗಳಾಗಬೇಕು. ಲೌಕಿಕದ ಆಸೆಗಳಿಗೆ ಒತ್ತು ನೀಡದೆ ಬರುವ ಭಕ್ತರಿಗೆ ಆಧ್ಯಾತ್ಮಿಕದಿಂದ ತನ್ನನ್ನು ತಾನು ಅರಿತು ತಮ್ಮ ಆತ್ಮ ಮತ್ತು ಪರಮಾತ್ಮನ ಸಂಬಂಧದಿಂದ ಜ್ಞಾನ ಮಾರ್ಗಕ್ಕೆ ಒತ್ತು ನೀಡಲು ಮಠಗಳು ಶ್ರಮಿಸಬೇಕು ಎಂದರು. ವಿದ್ಯುತ್ ಗುತ್ತಿಗೆದಾರರಾದ ಚಂದ್ರಶೇಖರಯ್ಯ ಮಾತನಾಡಿ, ಬಸವಣ್ಣನವರು ನೀಡಿದ ಕಾಯಕ, ದಾಸೋಹ ಮತ್ತು ಸಮಾನತೆ ಸಂವಿಧಾನದ ಆಶಯವಾಗಿದೆ. ಈ ಕಾರಣದಿಂದ ಕಲ್ಯಾಣ ರಾಜ್ಯ ಸ್ಥಾಪಿಸಲು ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಧಾರಿಗಳು ನಮಗೆ ಮಾರ್ಗದರ್ಶನದಿಂದ ಪ್ರತಿಯೊಬ್ಬರೂ ಸುಂದರ ಬದುಕು ಕಟ್ಟಿಕೊಳ್ಳಲು ಮುಂದಾಗಿದೆ. ಹೆಬ್ಬಾಳು ಗ್ರಾಮದ ವಿವಿಧ ಮಹಿಳಾ ಸಂಘಟನೆಯವರು ನಡೆಸುತ್ತಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ರತಿದೇವಿ ಬಸವರಾಜು ಮಾತನಾಡಿ, ಪ್ರತಿಯೊಬ್ಬರೂ ದಿನಕ್ಕೊಂದು ವಚನ ಅಧ್ಯಯನ ನಡೆಸಿದರೆ ಬಾಳು ಬಂಗಾರವಾಗುತ್ತಿದೆ. ಮಕ್ಕಳಿಗೆ ವಚನ ಸಂಸ್ಕೃತಿ ಪರಿಚಯವಾಗಬೇಕು ಮತ್ತು ದಿನವಿಡೀ ದುಡಿದ ತಾವುಗಳು ನೆಮ್ಮದಿ ಬದುಕಿಗೆ ಮಹಾನ್ ಪುರುಷರು ನೀಡಿದ ಆದೇಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಿ ಎಂದು ಕರೆ ನೀಡಿದರು. ಬಸವಣ್ಣ ನಾವಿವತ್ತು ಹೇಳ್ಬಹುದು ಬಸವ 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 ಅಂತ ಹೇಳಿ, ಆದ್ರೆ ಎಲ್ಲಿ ನಾವು ತಪ್ಪೇರಿದ್ರೆ ಬಸವಣ್ಣವರು ಹೇಳಿರುವಂತ ಏನು ನಮಗೆ ಆಚರಣೆಯನ್ನ ಇವತ್ತು ಯಾಕೆ ಧರ್ಮ ಸೋರ್ತಿದೆ, ಯಾಕೆ ಈ ಜಾತಿ ಅಂತ ಹೇಳಬಾರ್ದು, ಧರ್ಮ ಸೋರ್ತಿದೆ ಅಂದ್ರೆ ಯಾರೂ ಕೂಡ ಆಚರಣೆಯನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಇವತ್ತು ವಿಭೂತಿಯನ್ನ ನೋಟಕ್ಕಾಗಿ ಧರಿಸ್ತೀವಿ, ಮತ್ತಲ್ಲಿ ಅಳಿಸ್ಕೊಳ್ತೀವಿ, ರುದ್ರಾಕ್ಷಿಯನ್ನ ಹಾಕೋರಿಲ್ಲ, ಲಿಂಗ ಪೂಜೆಯನ್ನು ಇಷ್ಟಲಿಂಗ ಪೂಜೆ ಅಲ್ಲ. ಇವತ್ತು ಮಠಗಳ ಬಹುತೇಕ ನಾನು ನೋಡಿದಂಗೆ, ನಾನು ಬಹಳ ಸುಮಾರು ಕರ್ನಾಟಕದ 5,000 ಮಠಗಳಲ್ಲಿ ಇವತ್ತು ಉಳಿದುಳಿದಂತ ಮಠಗಳು 3,000 ಇದಾವೆ. ಬಹುತೇಕ 1,100, 1,200 ಮಠಗಳಿಗೆ ಭೇಟಿ ಕೊಟ್ಟಿದೆ. ಕೆಲವರಿಗೆ ಲಿಂಗ ಪೂಜೆ ಅನ್ನೋದೇ ಗೊತ್ತಿಲ್ಲ. ಮಠಗಳಿಗೆ ಮಠಮಾನ್ಯಗಳನ್ನ ಜರಿದಿದ್ರು ಬಸವಣ್ಣನವರು. ನೆನಪಿಟ್ಕೊಳ್ಬೇಕು ನೀವು, ಮನೆಗಳ ಮಠಗಳಾಗಬೇಕು ಅಂತ ಹೇಳಿದ್ರು. ಏನಾರು ಹೇಳಿದ್ದೆ ಮಠಗಳನ್ನ ಹೇಳಿದ್ರೆ ಅದು ಬಸವಣ್ಣ ಅಂತ ತಿಳ್ಕೋಬೇಕು. ಇವತ್ತಿನ ಮಠಗಳನ್ನ ಏನಾರು ನೋಡಿದ್ರೆ ಬಸವಣ್ಣ ಬದುಕಿರ್ತಾ ಇರಲಿಲ್ಲ. ಅಂತಹ ಹೀನಾಯ ಸ್ಥಿತಿಯಲ್ಲಿ ನಮ್ಮ ಮಠಮಾನ್ಯಗಳು, ನಮ್ಮ ಗುರು ಪರಂಪರೆಗಳು ಬಸವಣ್ಣನವರ ಹೆಸರು ಹೇಳ್ತಾರೆ. ಅವ್ರು ಮಾಡೋ ಕೆಲಸ ನೋಡ್ಬಿಟ್ರೆ ಅಂತ ಅವಘಡಗಳಾದಂಥ ಕೆಲಸಗಳನ್ನ ಬಳದು ಆತನ ಮೇಲೆ ಅಪಚಾರವನ್ನು ಮಾಡ್ತಿದೆ. ಏನು ಪ್ರಚಾರವನ್ನು ಗಿಟ್ಟಿಸ್ಕೊಳಕ್ಕೋಸ್ಕರ, ಇವತ್ತು ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಅಂಬೇಡ್ಕರ್ ಅವರನ್ನು ಬಳಸ್ಕೊಳ್ತಾರೆ. ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರವಾಗಿ ಬಸವಣ್ಣನವರನ್ನು ಬಳಸ್ಕೊಳ್ತಾರೆ. ಪ್ರಚಾರವನ್ನು ಪಡೆಯೋಕ್ಕೋಸ್ಕರವಾಗಿ ಕನಕದಾಸರನ್ನು ಪಡೀತಾರೆ. ಅದರಿಂದ ನಾವು ಈ ಸಂದರ್ಭದಲ್ಲಿ ಹೆಬ್ಬಾಳು ಧರ್ಮಸ್ಥಳ ಸಂಘದ ಅಧ್ಯಕ್ಷೆ ಮಲ್ಲಿಗಮ್ಮ, ದೇಗುಲ ಖಜಾಂಚಿ ಮೋಹನ್, ನಿವೃತ್ತ ಶಿಕ್ಷಕ ರಮೇಶ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಜಗದೀಶ್, ಮಹಿಳಾ ಸಂಘದ ಪ್ರೇಮ, ಸಿದ್ದಮ್ಮ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.